ನಾನು ಆಗ್ಲೇ ಹೇಳಿದಾಗೆ ಉತ್ತರ ಕರ್ನಾಟಕದ ಸಂಸ್ಕೃತಿಯ ಭಾಗ ಇಲ್ಲಿನ ಕೃಷಿ ಈ ದೇಶದ ಮತ್ತು ಈ ಪ್ರದೇಶದ ಬೆನ್ನೆಲುಬು ಅನ್ನೋದು ಪ್ರತಿಯೊಂದು ರೀತಿಯಲ್ಲೂ ನಾವು ಕಾಣಬಹುದಾದಂತ ಅಂಶ. ಇಂಥ ಒಂದು ಪ್ರದೇಶದಲ್ಲಿ ಕೃಷಿಗೆ ಸಂಬಂಧಪಟ್ಟಂತ ಅನುಕೂಲ ಸೌಲಭ್ಯತೆಗಳನ್ನ ನಾವು ಕಲ್ಪಿಸಿ ಕೊಡದೇ ಇದ್ರೆ ವಂಚನೆ ಮಾಡ್ತಿರೋದು ನಾವು ಬರೀ ಕೃಷಿಕರಿಗಲ್ಲ, ನಮ್ಮ ಭವಿಷ್ಯಕ್ಕೂ ಕೂಡ. ಈ ಒಂದು ಚರ್ಚೆಯಲ್ಲಿ ನನ್ನ ಜೊತೆ ಭಾಗವಹಿಸ್ತಿದ್ದಾರೆ ವಿಜಯ್ ಕುಲಕರ್ಣಿ ಅವರು, ರೈತ ಮುಖಂಡರು. ನಮಸ್ಕಾರ ವಿಜಯ್ ಕುಲಕರ್ಣಿ ಅವರೇ. ಇನ್ನ YN ಗೌಡ್ರು, ರೈತ ಮುಖಂಡರು, ಹೋರಾಟಗಾರರು. ನಮಸ್ಕಾರ ಗೌಡ್ರೆ. ನನ್ನ ಜೊತೆ ಇದ್ದಾರೆ ಅಭಯ್ ನಾಂದ್ರೇಕರ್ ಅವರು. ನಮಸ್ಕಾರ ನಾಂದ್ರೇಕರ್ ಅವರೇ. ಇವರು ದ್ರಾಕ್ಷಿ ಬೆಳೆಗಾರರ ರಾಜ್ಯಾಧ್ಯಕ್ಷರು. ನಮಸ್ಕಾರ, ಸ್ವಾಗತ ನಿಮಗೆ. ಸಿದ್ದನಗೌಡ ಮೌದಗಿ ಅವರಿದ್ದಾರೆ. ನಮಸ್ಕಾರ ಸಿದ್ದನಗೌಡ್ರೆ, ಸ್ವಾಗತ ನಿಮಗೆ. ಶಂಕರ್ ಅಂಬ್ಲಿ ಅವರಿದ್ದಾರೆ, ರೈತ ಮುಖಂಡರು. ವಿಕಾಸ್ ಸೊಪ್ಪಿನ್ ಇದ್ದಾರೆ, ಸಾಮಾಜಿಕ ಕಾರ್ಯಕರ್ತರು. ನಾನು ವಿಕಾಸ್ ಸೊಪ್ಪಿನ್ ಅವರಿಂದ ಶುರು ಮಾಡೋಣ. ಇಲ್ಲಿ ನೀರಾವರಿ ಸಮಸ್ಯೆಗಳು ನೀವು ಇಷ್ಟೊತ್ತು ಮಾತನಾಡಿದ್ದೀವಿ, ನಾವೆಲ್ಲ ಕೇಳೇ ಇದ್ದೀರಿ. ನೀವು ಪರಿಹಾರ ಅನ್ನೋ ಪ್ರಕ್ರಿಯೆ ಎಲ್ಲಿಂದ ಶುರು ಆಗಬೇಕು, ಇದರಲ್ಲಿ ಸಮಾಜದ ಪಾತ್ರ ಏನು ಅಂತ ಕೇಳ್ತಿದ್ದೀನಿ. ರೈತ ಸಮುದಾಯ ಕೂಡ ಸಮಾಜದ ಒಂದು ದೊಡ್ಡ ಭಾಗ ಅಲ್ವಾ? ಪ್ಲೀಸ್. ಒಂದು ಸಮಾಜದ ಪಾತ್ರ ನೀವು ಹೇಳ್ದಂಗೆ ಬಹಳ ದೊಡ್ಡದು. ಈ ಇಡೀ ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದೊಳಗೆ ಕಳಸಾ ಬಂಡೂರಿಗೆ ಬಹಳಷ್ಟು ಜನ ಇವತ್ತು ಹೋರಾಟವನ್ನು ಮಾಡಿದ್ದಾರೆ. ಮತ್ತು ಈ ಹೋರಾಟಕ್ಕೆ ಬಹಳ ಸಮಾಜ ಕೂಡ ಸ್ಪಂದನೆಯನ್ನು ನೀಡಿದೆ. ಬಹಳಷ್ಟು ಜನರಿಗೆ ತೊಂದರೆ ಕೂಡ ಆಗಿದೆ. ನಮ್ಮ ನಿರಂತರವಾದಂಥ ಬಂದ್ ಕರೆಗಳು, ಹೋರಾಟಗಳು, ರಸ್ತೆ ತಡೆಗಳು ಎಷ್ಟು ಸಮಾಜ ತಡ್ಕೊಂಡತಿ ಅಂತಂದ್ರೆ ಅಷ್ಟೇ ಅವರು ಪೆಟ್ಟು ತಿಂದ್ರು. ಆದರೆ ಒಂದು ದಿನ ಇದರಿಂದ ನಾವು ಫಲ ಉಣ್ತೀವಿ ಅನ್ನುವಂಥ ಒಂದು ಭರವಸೆ ಒಳಗೆ ಅವರು ಈ ಹೋರಾಟದ ಜೊತೆಯಾಗಿನ ನಿಂತಾರ. ಆದರೆ ದುರ್ದೈವ ಏನಂತಂದ್ರೆ ಇವತ್ತಿಗೂ ಕೂಡ ಕಳಸಾ ಬಂಡೂರಿ ಮಲಪ್ರಭೆಯನ್ನ ಸೇರುವೊಳಗೆ ಇವತ್ತು ಕೂಡ ಆಗಿಲ್ಲ. ಅದಕ್ಕೆ ಬಹಳಷ್ಟು ರಾಜಕೀಯ ಪಕ್ಷಗಳು ಪ್ರತ್ಯಾರೋಪ, ಆರೋಪ ಇವೆಲ್ಲ ನಿರಂತರವಾಗಿ ನಡೆದವು. ಆದರೆ ಇವತ್ತು ನಾವು ನೋಡಬೇಕಾಗಿದ್ದು ಕಳೆದ 30 ವರ್ಷದಿಂದ ಈ ಒಂದು ಹೋರಾಟವನ್ನು ನೋಡ್ಕೊಂತ ಬಂದಾಗ 1 ಇಂಚು ಕೂಡ ರಾಜಕೀಯ ಪರಿಹಾರ ಈ ಒಂದು ಹೋರಾಟಕ್ಕೆ ಸಿಗಲೇ ಇಲ್ಲ. 2013 ಒಂದು 2 ಅಂಶದ ಬೇಡಿಕೆಯನ್ನು ಇಟ್ಟುಕೊಂಡು ಈ ಹೋರಾಟ. ಒಂದು, ಮಾನ್ಯ ಪ್ರಧಾನಮಂತ್ರಿಗಳು ರಾಜಿ ಸಂಧಾನದ ಮೂಲಕ ಇದಕ್ಕೊಂದು ಇತ್ಯರ್ಥ ಕಂಡುಕೋಬೇಕು ಅನ್ನುವಂಥದ್ದು ಮೊದಲೇ ಬೇಡಿಕೆ ಹೋರಾಟದ್ದು. ಎರಡನೇದ್ದು, ನ್ಯಾಯಾಧೀಕರಣ ಮೂಲಕ ಇದಕ್ಕೆ ಒಂದು ಇತ್ಯರ್ಥ ಸಿಗಲಿ ಅನ್ನುವಂಥದ್ದು. ಆದರೆ ಯಾವಾಗ ಮಾನ್ಯ ಪ್ರಧಾನಮಂತ್ರಿಗಳ ರಾಜಿ ಸಂಧಾನದ ಮೂಲಕ ಪರಿಹಾರ ಆಗುದಿಲ್ಲ ಅಂತ ಆಯ್ತು, ನ್ಯಾಯಾಧೀಕರಣ ಒಂದು ತೀರ್ಪನ್ನು ಕೊಡ್ತು. ಆ ತೀರ್ಪು 2018 ಬಂದರೂ ಕೂಡ ಏನಂತ ಬಂತು, ರಿವೈಸ್ಡ್ DPR ಅನ್ನ ಸಬ್ಮಿಟ್ ಮಾಡ್ರಿ ಅಂತೇಳಿ. ಆದ್ರೆ 2022 ಯಾವುದೇ ರಿವೈಸ್ಡ್ DPR ಸಬ್ಮಿಟ್ ಆಗ್ಲೇ ಇಲ್ಲ. ಅವಾಗಲೇ ಸಬ್ಮಿಟ್ ತಯಾರಿ ಆಗಿತ್ತು PFR ಅಂತ, ಪ್ರೀ ಫಿಸಿಬಿಲಿಟಿ ರಿಪೋರ್ಟ್ ಅನ್ನ ಸರ್ಕಾರ ಆಗ್ಲೇ ತಯಾರಿ ಮಾಡಿ ಇಟ್ಕೊಂಡಿತ್ತು. ಅದ್ರ ಸಬ್ಮಿಷನ್ ಮಾತ್ರ ಆಗ್ಲೇ ಇಲ್ಲ. ಯಾವಾಗಾಯ್ತು? ಮೊನ್ನೆ 2022 ಅಕ್ಟೋಬರ್ ತಿಂಗಳದೊಳಗೆ ಸಬ್ಮಿಟ್ ಮಾಡ್ತಾರ. ಡಿಸೆಂಬರ್ 2022 ಅಕ್ಟೋಬರ್ ವರೆಗೂ ಅದು PFR ನ ಇಟ್ಕೊಂಡು ಕುಂತ್ರಿ. ಯಾಕೆ ಈಗ ಸಬ್ಮಿಟ್ ಮಾಡಿದ್ದು? ಯಾಕೆ ಅಕ್ಟೋಬರ್ದಾಗ ಸಬ್ಮಿಟ್ ಮಾಡಿದ್ರು ಕೂಡ ಡಿಸೆಂಬರ್ ವರೆಗೂ ಏನೂ ಅದ್ರ ಬಗ್ಗೆ ಇದು ಇಲ್ಲ. ಡಿಸೆಂಬರ್ಗೆ ಏಕಾಏಕಿ DPR ಆಯ್ತು ಅಂತ ಕಟೌಟ್ಗಳು ರಾರಾಯಿಸಿದ್ರು. ಆದರೆ ಅದು ಕೂಡ DPR ಅಲ್ಲ, ಅದು CDPR ಅಂತಾನೆ ನಾವು ಹೇಳಿದ್ದು, ಕಂಡೀಷನಲ್ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್. ಅದಕ್ಕೆ ನಾವು ಹೇಳ್ಕೊಳ್ಳೋದಿಷ್ಟೇ, ಯಾವುದೇ ಒಂದು ಸರ್ಕಾರ ಜನಪರವಾದಂತ ಒಂದು ಕೆಲಸವನ್ನ ಮಾಡ್ಬೇಕಾಗತ್ತೆ. ಕೇವಲ ಚುನಾವಣೆಯಲ್ಲ ಲಾಭವನ್ನು ತಗೊಳ್ಳಿ, ಬೇಡ ಅನ್ನೋದಿಲ್ಲ. ಯಾವುದೇ ಸರ್ಕಾರ ಅದರ ಚುನಾವಣೆಯ ಲಾಭವನ್ನು ಪಡ್ಕೊಳ್ಳಿ, ಅದಕ್ಕೆ ನಮ್ಮ ಒಪ್ಪಿಗೆ ಇದೆ. ಆದ್ರೆ ಚುನಾವಣೆನೇ ಒಂದು ಉದ್ದೇಶ ಆಗಿ ಜನರನ್ನ ದಿಕ್ಕು ತಪ್ಪಿಸುವಂತದ್ದು ಆಗ್ಬಾರ್ದು. ರೈಟ್. ಅಲ್ಲ, ಇಲ್ಲಿ ನಾನು ಇದನ್ನ ನೀರಾವರಿ ಮತ್ತೆ ಕೃಷಿ 2 ವಿಷಯವಾಗಿ ನೋಡ್ತೀನಿ. ಮೊದಲನೇದಾಗಿ ಕನಿಷ್ಠ ಬೆಂಬಲ ಬೆಲೆ. ಇಲ್ಲಿ ಹೆಚ್ಚಾಗಿ ಬೆಳೆಯೋದು ನನಗೆ ಗೊತ್ತಿರೋ ಹಾಗೆ ಮೆಕ್ಕೆಜೋಳ ಈ ಕಡೆ ಬೆಳಿತಾರಲ್ಲ ಸರ್. ಹಿರೇಕೆರೂರು ಯಾವುದು ನಮ್ಮ ಕೃಷಿ ಸಚಿವರ ಜಿಲ್ಲೆ ಇದೆ, ಅಲ್ಲೇ ಮೆಕ್ಕೆಜೋಳಕ್ಕೆ ಸರಿಯಾದ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಇನ್ನು ಹೊರಗಡೆ ಏನಿದೆ ಪರಿಸ್ಥಿತಿ? ಬೆಂಬಲ ಬೆಲೆ ಅನ್ನೋದು ಜನರಲ್. ಪ್ಲೀಸ್, ಇದು ಸರ್ವೇ ಸಾಮಾನ್ಯ ನಮ್ಮ ರೈತರಿಗೂ ಎಲ್ಲ ಗೊತ್ತಿರಬೇಕು. ಕೇಂದ್ರ ಸರ್ಕಾರದ CACP ಕಮಿಟಿಯನ್ನು ಮಾಡ್ತದಲ್ಲ, ಫೆಬ್ರವರಿ ತಿಂಗಳದಾಗ ಮಾಡ್ತಕ್ಕಂಥ ಈ ವಿಷಯವನ್ನು ಎಲ್ಲ ರೈತರು ಅರ್ಥ ಮಾಡ್ಕೋಬೇಕು. ಕಾಸ್ಟ್ ಆ್ಯಂಡ್ ಕಲ್ಟಿವೇಷನ್ ಬಗ್ಗೆ ಪ್ರೈಸ್ ಲಿಸ್ಟ್ ಮಾಡ್ತಲ್ಲ ಆ ಸಂದರ್ಭದಲ್ಲಿ ಕೃಷಿಗೆ ಆಗ್ತಕ್ಕಂಥ ಖರ್ಚು ವೆಚ್ಚಿನ ಬಗ್ಗೆ ಮತ್ತು ಲಾಭದಾಯಕ ಬಗ್ಗೆ ವೆಚ್ಚ ಮಾಡ್ತಕ್ಕಂಥ ವಿಷಯವನ್ನು ತಿಳ್ಕೊಬೇಕಾಗತ್ತಿ. ಎರಡನೇದಾಗಿ ಎಲ್ಲ ಸರ್ಕಾರಗಳು ಕೃಷಿಯನ್ನು ಒಂದು ಮೂಲಿಗೆ ಒಪ್ಪುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾವು ಹೇಳ್ತಾ ಇದ್ದೀವಿ, ಇವತ್ತು ನಾವು ಯಾವುದೇ ಬೆಳೆಯನ್ನು ಬೆಳೆದು ಸಹಿತ ಕೃಷಿಗೆ ಸಂಬಂಧ ಯಾವುದೂ ಉತ್ಪನ್ನಗಳು ಆಗ್ತಾ ಇಲ್ಲ. ಇವ್ರು ಏನಾಗ್ತಿದೆ ಅಂತ ಪ್ರತಿಯೊಂದು ವಿಷಯದಲ್ಲಿ ಇವತ್ತು ನಮ್ಮ APMC ಎಲ್ಲ ಬಂದಾಗಿ ಹೋಗ್ಬಿಡ್ತು,
ಕಳಪೆ ಮಾಡಿದ ಬೀಜ ಮಾರ್ಕೆಟ್ನಾಗ ಬಂದ್ಬಿಡ್ತು, ಕ್ರಿಮಿನಾಶಕ ಮಾರ್ಕೆಟ್ದಾಗ ಬಂದ್ಬಿಡ್ತು. ಜೊತೆಗೆ ನಮ್ಮ ಕೃಷಿ ಉತ್ಪನ್ನಗಳನ್ನು ಕೊಳ್ಳುವ ಸಂದರ್ಭದಲ್ಲಿ ಮಾರ್ಕೆಟ್ ದರ ಎಲ್ಲ ಕಡಿಮೆ ಆಗ್ತಾ ಇತ್ತು, ಏಜೆಂಟ್ ಹಾವಳಿ ಹೆಚ್ಚಾಗಿ ಹೋಯಿತು. ಜೊತೆಗೆ ಇವರು MSP ಅನ್ನುವಂಥದ್ದನ್ನು ಜಾರಿ ತರುವಲ್ಲಿ ಯಾಕೆ ಖಾತ್ರಿ ಮಾಡ್ತಾ ಇಲ್ಲ? ಯಾಕಂದ್ರೆ ರೈತರ ಬಗ್ಗೆ ನಿಮಗೆ ಕಾಳಜಿ ಇತ್ತು, ಬಡವ್ರ ಬಗ್ಗೆ ನಿಮಗೆ ಕಾಳಜಿ ಇತ್ತು, MSP ಜಾರಿಗೊಳಿಸ್ಬೇಕಾಯ್ತು. ಅದ್ರಾಗ ಏನು ಹೇಳಿದಾರಪ್ಪ ಅಂದ್ರೆ C+2 ಯಾಕೆ ಸ್ವಾಮಿನಾಥನ್ ವರದಿ ಏನು ಹೇಳಿದಾರಪ್ಪ, ಡಾಕ್ಟರ್ ಸ್ವಾಮಿನಾಥನ್ ವರದಿ ಒಳಗೆ ಈ ಅನುಷ್ಠಾನ ತರಬೇಕಾಗೈತಿ. ಜೊತೆಗೆ ನಮಗಿದು ವೈಜ್ಞಾನಿಕ ಬೆಲೆಯನ್ನು ಯಾಕೆ ನಿಲ್ಲಿಸ್ಬೇಕಾಗೈತೆ ನಾವು ಏನು ಹೇಳ್ತಾ ಇದೀವಿ, ನೀವು ನಮಗೆ ಈ ವಿಷಯವನ್ನು ತಂದು ಕೊಟ್ಟರೆ ನೀವು ಕೊಡ್ತಕ್ಕಂಥ ಯಾವುದೂ ನಮಗೆ ಸಬ್ಸಿಡಿ ರಿಲೈಸ್ ನಮಗೇನು ಬೇಕಾಗಿಲ್ಲ. ಗೌಡ್ರ, ಇಲ್ಲಿ ಪ್ರಶ್ನೆ ಬರೋದು ಏನಂತಾರ್ರಿ, ಎಕ್ಸೆಸ್ ಪ್ರೊಡಕ್ಷನ್ ಆತಂದ್ರ ನಾವು ಹೆಂಗ್ ಕೊಂಡ್ಕೊಳ್ಳೋದು? ವೈಜ್ಞಾನಿಕವಾಗಿ ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿಪಡಿಸೋದಕ್ಕೆ ಬೇಡಿಕೆ ಪೂರೈಕೆಯ ನಡುವಿನ ಸಂಬಂಧವೇ ಆಧಾರ ಅಲ್ವಾ? ದಯವಿಟ್ಟು ತಮ್ಮ ಮುಖಾಂತರ ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನೀವು ಯಾವುದೇ ಸರ್ಕಾರ ಆಡಳಿತ ಮಾಡಿದ್ರು ಕೂಡ ನಾವು ಎಲ್ಲ ಸರ್ಕಾರನ ಗೌರವಿಸ್ತೀವಿ, ನಾವು ಯಾವ ಪಕ್ಷದ ಪರವಾಗಿ ನಾವು ಮಾತಾಡೋಂಗಿಲ್ಲ. ನೀವು ಮಾಡ್ತಕ್ಕಂಥ ಯೋಜನೆಗಳು ಆ ಕಡಿಹಳ್ಳಿಯನ್ನು ಮುಟ್ಟುವಂಥ ಯೋಜನೆ ಇತ್ತಪ್ಪ ಅಂದ್ರೆ ಸಕ್ಸಸ್ ಆಗ್ತಿದ್ದಿಲ್ಲ. ನಿಮ್ಮ ವ್ಯಕ್ತಿ ನಿಮಗೆ ರಾಜಕಾರಣ ನಿಮ್ಮ ಮತಕ್ಕಾಗಿ ನೀವೇನೋ ಮಾಡ್ಬೇಕಾದ್ರೆ ಜನ ಗೆದ್ದಾಗ ಸರ್ಕಾರ ಗೆದ್ದಂತ ಜನ ಗೆಲ್ಲಬೇಕು ಅಂದಾಗ ಈ ಯೋಜನೆಗಳು ಬರ್ತಾವೆ. ನೀವು ಎಕ್ಸೆಸ್ ಆಕೈತಿ ಕಡಿಮೆ ಆಕೈತಿ ಬ್ಯಾಲೆನ್ಸ್ ಮಾಡೋ ಜವಾಬ್ದಾರಿ ಯಾರ್ದು? ಇದನ್ನ ಹೆಚ್ಚು ಬೆಳೆ ಕಡಿಮೆ ಬೆಳೆ ಅಂತ ಯಾರು ನಿಮ್ಗೆ ಹೇಳಿಕೊಡ್ತಾರ? ನೀವು ಮಾಡ್ತಕ್ಕಂಥ ಮಾನದಂಡ ತಪ್ಪಾಗಿದೆ. ನೋಡ್ರಿ, ಏನಂದ್ರೆ ನಾನು ಇಲ್ಲಿ ಕೂತು ನೀವು ಏನ್ ಹೇಳ್ತಿರಲ್ಲ ಅದಕ್ಕೆ ಹ್ಞೂ ಅಂದ್ರೆ ಇದು ಬರಾಬರ್ ಡಿಬೇಟ್ ಆಗಂಗಿಲ್ರಿ. ಇದು ಅದಕ್ಕಾಗಿ ನಾ ಅಪೋಸಿಟ್ ಸೈಡ್ ಪ್ರಶ್ನೆ ಕೇಳ್ತೀನಿ. ನಾ ಸಂಪೂರ್ಣ ನಿಮ್ ಪರ ಇದ್ದೀನಿ, ಮತ್ತೆ ಅದನ್ನು ಹೇಳ್ತೀನಿ. ನಾನು ರೈತರ ಪರನೇ ಇದ್ದೀನಿ. ನಾನು ಯಾಕೆ ಹೇಳ್ತೀನಿ, ಮಲ್ಟಿ ಕ್ರಾಪ್ ಅಂತ ಒಂದು ಅಡ್ವೈಸ್ ಕೊಟ್ರು ಸರ್ಕಾರದವ್ರು. ನೀವು ಒಂದ ಬೆಳಿಬೇಡ್ರಪ್ಪ, ಇಡೀ ಊರು ಬೆಳಿತೀರಿ, ಎಲ್ಲ ಹೊಸು ಮಂದಿ ಈರುಳ್ಳಿ ಬೆಳಿತೀರಿ. ರೈತ 250 ಕಿಲೋಮೀಟರ್ ದಾಟ್ ಬೆಂಗಳೂರಿಗೆ ಬಂದ ಅವನಿಗೆ ಸಿಕ್ಕಿದ ಲಾಭ 8 ರೂಪಾಯಿ ರೀ. 8 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್, ಬೇರೆ ಬೇರೆ ಕಾಸ್ಟ್ ಎಲ್ಲ ಸೇರಿಸಿ ಅವ್ನ ಲಾಭ ಬಂದಿದ್ದು 8 ರೂಪಾಯಿ. ಇದ್ರಾಗ ನಾ ರೈತನ ತಪ್ಪು ಅನ್ಬೇಕು, ಸರ್ಕಾರದ ತಪ್ಪು ಅನ್ಬೇಕು, APMC ತಪ್ಪು ಅನ್ಬೇಕು? ಹಂಗಾದ್ರೆ ನಿಮ್ ಮುಖಾಂತರ ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತನ್ನ, ನೀವು ಸರ್ಕಾರದ ಕಾನೂನು ಏನಂತ ಮಾಡಿದ್ರಿ? ರೈತರ ಕಡೆಯಿಂದ ಕೃಷಿ ಉತ್ಪನ್ನಗಳ ಕಮಿಷನ್ ತಗೋಬೇಕಂತ ಸ್ಪಷ್ಟವಾಗಿ ಇಲ್ಲ ಅಂತಿದ್ರು ಸಹಿತ ನೀವು ಯಾಕೆ 2 ಸಲ ಅರ್ಜಿ ಕೊಟ್ಟಿದ್ದೀವಿ, 2 ಸಲ ನಾವು ಕೇಸ್ ಹಾಕಿದ್ದೀವಿ, ಎಷ್ಟು ಮಂದಿ ನಿಮ್ಮ ಮೇಲೆ ಆಯ್ತು? ಇವತ್ತು ಕೇಂದ್ರ ಸರ್ಕಾರದ ಜೊತೆ ನಾವು ಏನು ವಾದ ಮಾಡ್ತಾ ಇದ್ದೀವಿ? ಖಾಸಗೀಕರಣ ವಿರೋಧ ಯಾಕೆ ಮಾಡ್ತಾ ಇದ್ದೀವಪ್ಪ ಅಂದ್ರೆ ಇಲ್ಲಿ ನಮ್ಮ ರೈತ ಸಾಹಿತ್ಯ ಸಂಬಂಧಗನ ಇಷ್ಟೆಲ್ಲ ವಿರೋಧ ಮಾಡಿ ದೇಶಾದ್ಯಂತ ಒಂದು ಸ್ವಾತಂತ್ರ್ಯ ಆದ ನಂತರ ಐತಿಹಾಸಿಕ ಚಳವಳಿ ಆಯ್ತು. ದಿಲ್ಲಿ ಒಳಗೆಲ್ಲ ಇದೆ 600 ದೇಶದ ತುಂಬ ಆಯ್ತು. ಅವಾಗ ನೀವು ಪ್ರಧಾನಮಂತ್ರಿ ಅವರು ಇವತ್ತು ಕ್ಷಮೆ ಕೇಳ್ಕೊಂಡು ಕಾಯ್ದೆಯನ್ನು ವಾಪಸ್ ತಗೊಂಡಾಗ ನೀವು ಕರ್ನಾಟಕಕ್ಕೆ ವಾಪಸ್ ತಗೋಲಿಲ್ಲ. ನಿಮ್ಮ ಖಾಸಗಿ ಹಿತಾಸಕ್ತಿ ಏನು? ಬೆಳಗಾವದಲ್ಲಿ ಇವತ್ತು ನಾನು 15 ದಿವಸ ಆಮರಣ ವಾಪಸ್ ಕುಂತು ಖಾಸಗೀಕರಣ ವಿರೋಧ ಮಾಡಿ ಇವತ್ತು ನೀವು ಕರ್ನಾಟಕ ಇರ್ತಕ್ಕಂಥ APMC ಅನ್ನ ಇವತ್ತು ಹುಬ್ಬಳ್ಳಿ APMCಗೆ ಬಂದು ನೀವು ಮಾದರಿ ತೊಗೊಂಡೋದ್ರು ಕೇಂದ್ರ ಸರ್ಕಾರದಾಗ. ನಿಮಗೆ ತಮ್ಗೆ ಗೊತ್ತಿಲ್ಲ ಹುಬ್ಬಳ್ಳಿ APMC ಅನ್ನ ದೇಶ ತುಂಬ ಜಾರಿಗೊಳಿಸ್ಬೇಕಂತೇಳಿ ಒಂದ್ಸಲ ಮಾದರಿ ತೊಗೊಂಡು ಹೋಗ್ಬಿಟ್ರು. ಅದನ್ನೆಲ್ಲ ನಿಮ್ದೆಲ್ಲ ವರದಿಯಲ್ಲಿ ಹೋಗ್ಬಿಡ್ತು. ಇವತ್ತು APMC ಬೆಳಗಾವದಾಗ ಖಾಸಗೀಕರಣ ಆಗ್ತಾ ಇದೆ, ಖಾಸಗಿ ಏಜೆಂಟ್ ಹಾವಳಿ ಹೆಚ್ಚಾಗಿದೆ. ಇವತ್ತು ಆ ದುಡ್ಡು ಎಲ್ಲಿಂದ ಬಂತು ನಿಮಗೆಲ್ಲ? ಇವತ್ತು ರೈತರನ್ನ ಕಮಿಷನ್ ತೊಗೊಂತ ಪಾರದರ್ಶಕವಾಗಿ ಮಾಡಿ ಕಾಟದಾಗ ಮೋಸ ಮಾಡೋಕೆ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಪರ್ಮಿಷನ್ ನೀವು ಕೊಡ್ತಾರೆ, ಪೊಲೀಸರು ನೀವು ಬಿಡ್ತಾರೆ, ಇಲ್ಲಿ ರೈತರು ಸಹಾಯತಾನೆ ನಿಗದಿತವಾಗಿ ಮಾಡ್ದಂಡ ನೀವು ಮಾಡ್ಬೇಕಾಗೈತಿ. ಇವತ್ತು ನೀವು ಹೆಂಗೆ ಮಾಡ್ಕೊತೀರಪ್ಪ? PF ಬಂತು, ಒಂದು ಗ್ರಾಜ್ಯುಯೇಟ್ ಹೆಚ್ಚು ಮಾಡ್ಕೋಬೇಕು, ಹೇಳ್ಬೇಕು. ನಿಮ್ಗೆ ಹೆಂಗೆ ಮಾಡ್ದಂಡ ಅದಾವು? ನಮಗೊಂದು ಮಾಡ್ದಂಡ ಮಾಡಲ್ಲ. ಇವತ್ತು ನಮಗೇನು ಮಾಡ್ದಂಡ ಮಾಡಿದ್ರೆ ನೀವು ಪುಸ್ತಕದಾಗ ಕೊಟ್ಟಂಥ ಕಾನೂನುಗಳು ಯಾಕೆ ನಿಮ್ಗೆ ಜಾರಿ ಆಗ್ತಾಯಿಲ್ಲ? ಯಾವ ವಿಷಯ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಸ್ಪಷ್ಟವಾಗಿ ನಾನು ನಿಮ್ಗೆ ಉತ್ತರ ಕೊಡೋಕೆ ನಾನು ತಯಾರಿದ್ದೀನಿ. ಕೃಷಿ ಬೇಕು, ಕಬ್ಬು ಬೇಕು, ನೀರಾವರಿ ಬೇಕು, ರೈತರು ಬೆಳೀತಕ್ಕಂಥ ಪ್ರತಿಯೊಂದು ನೀವು ಮಾನದಂಡಗಳು ಎಲ್ಲಿ ಜಾರಿ ಒಳಗದಾವ? ನೀವು ಎಲ್ಲಿ ಮಾಡಿದ್ರೆ ಒಂದು ನಮ್ಗೆ ಉದಾಹರಣೆ ಕೊಡ್ರಿ, ಅದಕ್ಕೆ ನಾವು ಒಪ್ಕೋತೀವಿ. ರೈಟ್. ಈಗ ಇನ್ನೊಂದು ನಾ ಹೇಳ್ತೇನೆ ನಿಮ್ಗೆ, ತಾವು ಒಳ್ಳೆ ಈ ಕಾರ್ಯಕ್ರಮನ ಹಾಕ್ಕೊಂಡಿದ್ದೀರಿ. ಏನು ಉತ್ತರ ಕರ್ನಾಟಕ, ವಿಶೇಷವಾಗಿ ಕಿತ್ತೂರು ಕರ್ನಾಟಕದ ಕೃಷಿ ಮತ್ತು ನೀರಾವರಿ ಸಂಬಂಧ ಇರತಕ್ಕಂಥ ಸಮಸ್ಯೆ ಅಂತ ಹೇಳಿ ಒಳ್ಳೆಯದು. ನಿಮಗೆ ಈ ಉತ್ತರ ಕರ್ನಾಟಕನ ಇವತ್ತು ನಿನ್ನೆಯಿಂದ ಇದು ಶೋಷಣೆಗೊಳಗಾಗ್ತಾ ಇಲ್ಲ. ನಿಮ್ಗೆ ಹೇಳ್ತಾನೆ, ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯನ್ನು ಮಾಡಿದರು. ನೀವೇನು ಹೇಳಿದ್ರಿ, ಬೆಳೆ ವಿಮೆ ಆಗಲಿ ಅಥವಾ ಬೆಂಬಲ ಬೆಲೆ ಆಗಲಿ, ಈಗ ನಮ್ಮ ಹಿರಿಯರು ಹೇಳ್ದಂಗೆ ಕ್ರಾಪ್ ಪ್ಯಾಟರ್ನ್ ಆಗಲಿ, ನಿಮ್ಗೆ ಅವಾಗ ಏನು ಮಾಡಿದ್ರು ಗೊತ್ತಾ? ನಿಮ್ಗೆ ಏನು ಮಾಡಿದರು ಅಂದ್ರೆ ಬರೀ ನಿಮ್ಗೆ ಕರ್ನಾಟಕ ಭೂ ಸುಧಾರಣಾ ಅಂದ ತಕ್ಷಣ ಉಳುವವನೇ ಭೂ ಒಡಿ ಅಂತ ಅಲ್ಲ ಅದು. ಅದರಲ್ಲಿ ಮತ್ತೆ ವಿಭಾಗಗಳದಾವು. ಅದ್ರಾಗ ಏನದಾವು? ಸೀಲಿಂಗ್ ಲಿಮಿಟ್ ಮಾಡಿದರು. ಅಂದ್ರೆ ಎಷ್ಟು ಎಕರೆ ಜಮೀನನ್ನು ನಾವು ಹೊಂದಿರಬೇಕು ಅನ್ನೋದನ್ನು ಹೊಂದಿರ್ಬೋದು. ಆ ಎಂಥ ತಂತ್ರಗಾರಿಕೆ ಮಾಡಿದ್ರೆ ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ನಾನು ರೈತರ ಮುಖಂಡರಿಗೂ ಮತ್ತು ವಿಶೇಷವಾಗಿ ನಾನು ಇವ್ರ ಜೊತೆ ಹಂಚ್ಕೊಳ್ತೇನೆ ಮತ್ತು ನನ್ನ ರೈತ ಬಾಂಧವ್ರ ಜೊತೆ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ. ಏನು ಮಾಡಿದಾರೆ ಅಂದ್ರೆ ನೋಡ್ರಿ, 5 ಎಕರೆಯದು ಒಳಗಡೆ ಇರ್ತಕ್ಕಂಥವನು ಸಣ್ಣ ರೈತ, ಆನಂತರ 51 ಎಕರೆ ಇರ್ತಕ್ಕಂಥವನು ವರೆಗೂ ಈ ಉತ್ತರ ಕರ್ನಾಟಕ ಮಾತ್ರ ಒಬ್ಬ ಸೀಲಿಂಗ್ ಲಿಮಿಟನ್ನು ಹೊಂದಿರಬೇಕು ಅಂತೇಳಿ. 5 ಎಕರೆಕ್ಕಿಂತ ಮೇಲಿರ್ತಕ್ಕಂಥವನು ಅವನು ದೊಡ್ಡ ರೈತ ಅಂತ. ನೀವು ಹಳೆ ಮೈಸೂರಿನಲ್ಲಿ 5 ಎಕರೆ ಒಳಗಡೆನೇ ಇದ್ದಾರೆ, ಆದರೆ ಅವರೆಲ್ಲರೂ ಕೋಟ್ಯಾಧೀಶ್ವರರಿದ್ದಾರೆ. ನಾವು 50 ಎಕರೆ ಇದ್ದೀವಿ, ಹರಿವಿಗೆ ಹೊಲ ಮಾಡಿ ಹಗಲಿಗಂಜಿ ಕಾಣದ ಹೋದರು ಅಂಥೇಳಿ ನಾವು ಗೋವಾಕ್ಕೆ ಹೋಗ್ತೀವಿ.
ನಮಗೆ 51 ಎಕರೆ ಸೀಲಿಂಗ್ ಲಿಮಿಟ್ ಮಾಡಿದ್ರು. ಆದರೆ ಅವ್ರು ಏನಿದ್ದಾರೆ ಅಂದ್ರೆ ಯಾವುದು ಹಾರ್ಟಿಕಲ್ಚರ್ ಕ್ರಾಪ್ ಐತಿ, ಉದಾಹರಣೆಯಾಗಿ ತೆಂಗಿನ ತೋಟ ಇರಲಿ, ಕಾಫಿ ಎಸ್ಟೇಟ್ ಇರಲಿ, ಅವ್ರಿಗೆ ಸಾವಿರಾರು ಎಕರೆ ಇದ್ರೂ ಕೂಡ ಅವ್ರಿಗೆ ಸೀಲಿಂಗ್ ಲಿಮಿಟ್ ಇಲ್ಲ. ಅಂದರೆ ಈ ಕಾನೂನುಗಳನ್ನು ಮಾಡುವಾಗಲೇ ಈ ಉತ್ತರ ಕರ್ನಾಟಕವನ್ನು ನಿರ್ಲಕ್ಷ್ಯ ಮಾಡ್ಕೊಂತ ಬಂದರು. ನಿಮಗೆ ಅಲ್ಲಿ ಕಡಾಡಿ ಅವ್ರು ಇರಬೇಕಾಗಿತ್ತು, ಭಾಳ ಉತ್ತಮವಾದಂಥ. ಅವ್ರೇನು ಹೇಳಿದ್ರು, ಕೇವಲ 21,000 ಕೋಟಿ ಇರ್ತಕ್ಕಂಥ ಕೃಷಿ ಬಜೆಟನ್ನು 1,21,000 ಕೋಟಿಗೆ ಏರಿಸಿದ್ರು ನಾವು ಅಂತೇಳಿ. ನಿಮಗೊಂದು ಹೇಳ್ತಾನೆ, ಅಲ್ಲೇ ಇರೋದು ಮಜಾ. 1,21,000 ಕೋಟಿ ರೂಪಾಯಿನ ಕೃಷಿ ಬಜೆಟ್ ಮಾಡಿದರೆ ನೇರವಾಗಿ ಒಬ್ಬ ರೈತನ ಅಕೌಂಟಿಗೆ ಹೋಗ್ತಕ್ಕಂಥದ್ದೆಷ್ಟು, ಉದ್ಯಮಪತಿಗಳ ಪಾಲು ಎಷ್ಟು ಅನ್ನೋದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಆ ಕೃಷಿ ಬಜೆಟ್ನಲ್ಲಿ 80% ಉದ್ಯಮಪತಿಗಳಿಗೆ ಹೋಗುತ್ತೆ. ಅಂದ್ರೆ ಸ್ಪ್ರಿಂಕ್ಲರು, ಪೈಪು, ಮೋಟ್ರಾನೋ ಆ ಸಬ್ಸಿಡಿ ಕೊಡೋದಕ್ಕಾಗಿ ಕನಿಷ್ಠ ಎಷ್ಟು ಅಂದರೆ 80,000 ಕನಿಷ್ಠ ಅದಕ್ಕೆ ಇಟ್ಕೊಂಡು ಅವ್ರಿಗೆ ಸಬ್ಸಿಡಿ ಕೊಡ್ತಕ್ಕಂಥದ್ದು ಹೊರತು ಇಲ್ಲಿ ನಮ್ಮ ರೈತರಿಗೆ ಬರ್ತಕ್ಕಂಥದ್ದು ಏನೂ ಇಲ್ಲ. ಮತ್ತು ರೈತರಿಗೆ ಅದೇ ಒಣ ರೊಟ್ಟಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಮತ್ತೊಂದು ಇವ್ರು ಏನು ಮಾಡಿದ್ರು, ಹವಾಮಾನ ಆಧಾರಿತ ವಿಮಾ ಯೋಜನೆಯನ್ನು ಮಾಡಿದ್ರು. ಅಂದರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತೇಳಿ. ಬಹುತೇಕವಾಗಿ ಇಲ್ಲೆಲ್ಲ ಬಂದಿರತಕ್ಕಂಥವ್ರು ಗೊತ್ತಿದೆ. ಇದರಲ್ಲಿ ಕೂಡ ಏನು ಹುನ್ನಾರ ಇದೆ ಅಂತ ಹೇಳಿದ್ರೆ, ಇದು ಮತ್ತೆ ಅದೇ ಬಂಡವಾಳಶಾಹಿಗಳಿಗೆ ಇದು ಹಣವನ್ನು ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು. ಎಲ್ಲಿ ಯಾವ್ಯಾವ ಬೆಳೆ ಕಡಿಮೆ ಇರ್ತಾವೋ ಅವನು ಕೊಟ್ಟು ಮತ್ತು ಆ ಹಣನ, ವಿಮಾ ಹಣವನ್ನು ಮತ್ತೆ ಅದೇ ಬಂಡವಾಳಶಾಹಿಗಳಿಗೆ ದುಡ್ಡು ಮಾಡಿಕೊಡ್ತಕ್ಕಂಥ ಹುನ್ನಾರ ಈ ಸರ್ಕಾರದ ಐತೆ ಹೊರತು ನಿಜವಾಗಿ ರೈತರಿಗೆ ಇದರ ವಿಮೆಯನ್ನು ಕೊಡ್ತಕ್ಕಂಥದ್ದಿಲ್ಲ. ಈಗ ಸದ್ಯ ನಮ್ಮ ಬೆಳಗಾವಿ ಒಳಗೆ ಹೋಬಳಿ ಒಳಗನೆ 28 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಕೊಡಬೇಕು. ಸುಮಾರು 43 ಹಳ್ಳಿದು ಒಂದು ಬಾಗೇವಾಡಿ ಸರ್ಕಲ್ ಅನ್ನುವಂಥದ್ದು. ಈ ಸೋಂಪೋಸ್ ಜನರಲ್ ಇನ್ಶೂರೆನ್ಸ್ ಕಂಪನಿ ಈ ವರ್ಷಕ್ಕೆ ಅದು ಹತ್ರ ಅವಧಿ ಮುಗಿತು. ಇವತ್ತು ಬರೀ ಅವ್ರು ಏನ್ ಹೇಳ್ತಾರೆ, ಕ್ಯಾಲಿಮಿಟಿ ಇನ್ಶೂರೆನ್ಸ್ ನ ಕೊಡ್ತೀವಿ ಅಂತ ಸುಮಾರು ಬರೀ 97 ಜನ ಅದಾರ. ಇವತ್ತು ಒಂದು ಸರ್ಕಲ್ದಾಗ ಪ್ರವಾಹ ಆಗಬೇಕು, ವೈಪರೀತ್ಯ ಹವಾಮಾನ ವೈಪರೀತ್ಯದಿಂದಾಗಿ ನಾವು ಕ್ರಾಪ್ ಕಟಿಂಗ್ ಮಾಡಿ ಹಾಕಿರ್ತಲ್ಲ, ಅವಾಗ ನಾಶ ಅಂತ ಕೊಟ್ಟಿರ್ತಾರೆ ಅವರು. ಆ ಮತ್ತಿಗೆ ನಾವು ಸಿಸಿ ಅಂತ ಮಾಡ್ತಾರ, ಕ್ರಾಪ್ ಕಟಿಂಗ್ ಅಂತ ಕರೆ ಬೆಳೆ ಹಾನಿ, ಅದು ಮಳೆಯಿಂದ ಆಗಲಿ ಅಥವಾ ಯಾವುದೇ ತರ ಆಗಿದ್ ಮಾಡ್ತದೆ. ಅವ್ರು ಏನ್ ಮಾಡಿದ್ರೆ, ಕೆಲವೊಂದು ನಮ್ಮ ಸ್ಕ್ಯಾಂಡಲ್ದಲ್ಲಿ ಈಗ 5 ಜನ ಕನಿಷ್ಠ ವಿಲೇಜ್ ಅಕೌಂಟ್ ಸಸ್ಪೆಂಡ್ ಆಗುವಂಥ ಪರಿಸ್ಥಿತಿ ಐತಿ. ಅದೇ ದುಡ್ಡು ಹುಗ್ಗಿಯಾಗಿರ್ಲಿ ಅಂತಾರಲ್ಲ, ಅಂತ ಪರಿಸ್ಥಿತಿ ಅಂದ್ಬಿಟ್ಟಾರೆ. ಇವತ್ತು ಬಾಗೇವಾಡಿ ಸರ್ಕಾರ ನಮ್ದು ಒಂದೇ ಹೋಬಳಿ ಒಳಗೆ 43 ಹಳ್ಳಿ ಒಳಗೆ ಇವತ್ತು 28 ಕೋಟಿ ರೂಪಾಯಿ ಹಾನಿಯನ್ನು ತುಂಬುವಂಥ ಸರ್ಕಾರ. ಅವ್ರಿಗೆ ಏನು ನಮ್ಗೆ ಉತ್ತರ ಕೊಡ್ತಲ್ಲ ಕಂಪನಿಯವರು. ಹೇಳ್ರಿ ನೀವು. ಈ ಒಂದು ಕಳಸಾ ಬಂಡೂರಿ ವಿಷಯದಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸಂಪೂರ್ಣ ಅದನ್ನು ಮಾಡಿಕೊಡೋದಕ್ಕೆ ವಿಫಲರಾಗ್ಯಾರ. ಒಂದಾಗಲೇ ನಮ್ಮ ಹೇಳಿದ್ರಲ್ಲ, 1960 ಅಕ್ಟೋಬರ್ 2 ಗುದ್ಲಿ ಪೂಜೆ ಮಾಡಿದ್ರು. 65 ವರ್ಷ ಆತು ಈ ಯೋಜನೆ ಪ್ರಾರಂಭ ಆಗಿ, ಇನ್ನೂ ಈ ಕಾಮಗಾರಿ ಮುಗಿಯಾಕೂ ತಯಾರಿಲ್ಲ, ನೀರು ಬರೋಕ್ಕೂ ತಯಾರಿಲ್ಲ. ಉದ್ದೇಶ ಏನು ಅಂತಂದ್ರೆ, ಯಾವ ಸರ್ಕಾರ ಇದ್ದಾಗ ನಾವು ಮಾಡಿ ಆ ನೀರು ಕೊಡ್ತೀವಿ, ನಮ್ಮ ಹೆಸರು ಬರ್ತೈತಿ, ಮುಂದೆ 50 ವರ್ಷ ಆಳ್ಬೇಕು ಅನ್ನುವಂಥ ಕೆಟ್ಟ ಮನೋಭಾವನೆ ಈ ಸರ್ಕಾರದವು. ಮನಮೋಹನ್ ಸಿಂಗ್ ಅವರಿದ್ದಾಗ 2009 ನ್ಯಾಯಾಧೀಕರಣ ಮಾಡಿದರು. ಅವನ್ನ ಸ್ಪಷ್ಟವಾಗಿ ಹೇಳಿದೆ ನಾನು, ಮಾನ್ಯ ಪ್ರಧಾನಮಂತ್ರಿಯವರೇ, ಇವತ್ತು ನೀವು ನ್ಯಾಯಾಧೀಕರಣ ಮಾಡಕತ್ತೀರಿ, 55 ವರ್ಷದ ಮೇಲೆ ನ್ಯಾಯಾಧೀಕರಣ ಮಾಡ್ತೀರಿ, ಇದು ಹಾಸ್ಯಾಸ್ಪದ ಅಂತ ಹೇಳಿದೆ ನಾನು. ಯಾವುದೇ ಯೋಜನೆ ಪ್ರಾರಂಭ ಆದ್ಮ್ಯಾಗ ಕೇವಲ 2-3 ವರ್ಷ ನ್ಯಾಯಾಧೀಕರಣ ಮಾಡಬೇಕು. ಅಂಥದ್ದು ಇವ್ರು ಕೂತ್ಕೊಂಡು ಆ ಯೋಜನೆ ಮುಗಿಸಿ 55 ವರ್ಷದ ಮೇಲೆ ನ್ಯಾಯಾಧೀಕರಣ ಮಾಡ್ತಂದ್ರೆ ಈ ನಮ್ಮ ರಾಜಕೀಯ ಪ್ರಜಾಪ್ರಭುತ್ವ ಎಲ್ಲಿತ್ತು ಹೇಳ್ರಿ? ಇದು ಒಂದು. ಎರಡನೇದು, ಈ ಏನು ಇರ್ತಕ್ಕಂಥ ಕಳಸಾ ಬಂಡೂರಿ, ಹಳತಾರ್, ಗುರ್ಕಿ, ಚುರ್ಲಾ, ಪೋಟ್ಲ ಅನ್ನೋದು 6 ಹಳ್ಳಗಳು. ಇವತ್ತು 6 ಹಳ್ಳಗಳನ್ನು ಕೂಡಿಸ್ಕೊಂಡಿವಂದ್ರೆ ನಮ್ಗೆ 7.56 TMC ನಾವು ಮಾಡ್ಕೊಂಡದ. ಇವತ್ತು 7.56 TMC ನೀರು ತೊಗೊಳಕನ ಇಷ್ಟು ಶತಾಯ ಬಡದಾಡೋರು ಇನ್ನು ಮಾದಾಯಿ ನೀರು ತರ್ತಾರೆ ಯಾವಾಗ? ಇವರು ಮಾದಾಯಿ 300 ಫೂಟ್ ಕೆಳಗೆ ನಮ್ಗಿಂತಲೂ. ಅಲ್ಲಿಂದ ನಾವು ಮ್ಯಾಗ ತೊಗೊಂಬರ್ಬೇಕಾದ್ರೆ ಭೀಮಗಢ ಅಭಯಾರಣ್ಯ ಪೂರ ಮುನಿಗೆ ಹೋಗತ್ತೆ. ಇಕೋ ಸೆನ್ಸಿಟಿವ್ ಜೂನ್ ಆಗಿರ್ತಕ್ಕಂಥದ್ದು ESZ. ಇವತ್ತು ಮಾದಾಯಿ ನೀರು ತರ್ತೀವಿ. ಮಾದಾಯಿ ಯಾವಾಗ ತರ್ತಾರೆ ಇವರು ಮಾದಾಯಿ ನೀರನ್ನ? ಕೇವಲ 5-6 ಹಳ್ಳಗಳನ್ನು ಇವತ್ತು ಕೂಡಿಸಿದ್ರೆ ನಮ್ಮ 4 ಜಿಲ್ಲಾ 9 ತಾಲೂಕಿನ ಜನತೆ ಇವತ್ತು ನಾವು ಹೆಂಗೆ ಹಾಕೀವಿ ಅಂತಂದ್ರೆ, ಸುಖದ ನಾಡಕತಿ ಹೊಣ್ಣಿನ ಬೆಳೆ ಬೆಳೆಯುವಂಥವ್ರು ನಾವು ರೈತರು ಹಾಕೀವಿ. ಇದನ್ನ ಅರ್ಥೈಸ್ಕೋಬೇಕಷ್ಟೇ ನಾವು. ಸರ, ಮತ್ತೊಂದು ಇಲ್ಲಿನ ಕೃಷಿ ಸಮುದಾಯಕ್ಕೆ ಕಾಡುವಂಥ ವಿಷಯ ಅಂದ್ರೆ ಮಾನವ ಸಂಪನ್ಮೂಲ. ಮಂದಿ ಸಿಗಲ್ರಿ ನಿಮಗೆ ಕೆಲಸ ಮಾಡ್ಲಿಕ್ಕೆ. ಮತ್ತೆ ಸಿಕ್ಕರಂದ್ರು ಅವ್ರಾಗ ಕೌಶಲ್ಯ ಇರಂಗಿಲ್ರಿ, ಅವ್ರಿಗೆ ಅನುಭವ ಇಲ್ಲ, ಅವ್ರಿಗೆ ಗೊತ್ತಿಲ್ಲ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕಂತ. ಇಂಥ ಲೇಬರ್ ತಗೊಂಡು ನಿಮ್ಗೇನು ಉಪಯೋಗ ಇಲ್ಲ. ಇದನ್ನ ಹೆಂಗ್ ಮಾಡೋದು ಶಂಕರ್ ಅವ್ರು ಹೇಳಿ? ಸರ್, ಇವತ್ತು ನಮ್ಮನ್ನು ಆಳುವಂಥ ಸರ್ಕಾರಗಳು ಅಂದ್ರೆ ನಾವೇ ಆಯ್ಕೆ ಮಾಡಿ ಸರ್ಕಾರಗಳು ಇವತ್ತು ಜನಗಳ ಬೇಡಿಕೆ ಏನಿದೆ ಅದನ್ನು ಕೊಡ್ತಾ ಇಲ್ಲ ಯಾವುದೇ ಸರ್ಕಾರ.
ಅವ್ರು ಕೊಟ್ಟದ್ದನ್ನು ನಾವು ಸ್ವೀಕಾರ ಮಾಡುವಂಥ ಅನಿವಾರ್ಯ ಸ್ಥಿತಿಯೊಳಗೆ ನಾವು ಅದೇವೆ. ಯಾಕಂದ್ರೆ ಯಾವುದೇ ಸರ್ಕಾರಗಳಿಗಿರಲಿ ಅವರು ಚೀಪ್ ಪಾಪ್ಯುಲಾರಿಟಿ ಒಂದು ಸ್ಕೀಮ್ಗಳ ಮೂಲಕ ಒಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಸರಿಯಾದ ಮಾರ್ಗದರ್ಶಿ ಸೂತ್ರಗಳಿಲ್ಲ, ಈ ಭಾಗದ ಒಂದು ಶಿಕ್ಷಣ ವ್ಯವಸ್ಥೆ ಇರ್ಬೋದು, ಸಾರಿಗೆ ವ್ಯವಸ್ಥೆ ಇರ್ಬೋದು, ಕೃಷಿ ಪೂರಕವಾದ ನೀರಾವರಿ ವ್ಯವಸ್ಥೆ ಇರ್ಬೋದು, ಸಂಪೂರ್ಣವಾದಂಥ ಅಲ್ಲಲ್ಲೇ ಆಯಾ ಕ್ಷೇತ್ರವಾರ ಅವನ್ನ ಅಭಿವೃದ್ಧಿ ಪಡಿಸಿದಾಗ ನಾವು ಮತ್ತೊಂದು ಕಡೆ ಚಲನೆ ಆಗೋದಿಲ್ಲ ಸರ್. ಇವತ್ತೇನಾಗಿದೆ, ಬೇಕಾದಂಥ ಮೂಲಭೂತ ಒಂದು ಕೊರತೆ ಅನ್ನುವಂಥ ಶಿಕ್ಷಣ ಇರ್ಬೋದು, ಅದು ಅವ್ರಿಗೆ ಬೇಕಾದಂಥ ಬುದ್ಧಿಮತ್ತೆ ಕೊಡುವಲ್ಲಿ ಸರ್ಕಾರ ವಿಫಲವಾದಾಗ ನಾವು ಎಲ್ಲೇ ಒಂದು ಕಡೆ ಇವತ್ತು ಆಸ್ತಿ ಮಾಡಿದ್ದೇವೆ. ಈ ಉತ್ತರ ಕರ್ನಾಟಕ ಭಾಗದಲ್ಲಿ, ಕಿತ್ತೂರು ಕರ್ನಾಟಕ ಭಾಗದಲ್ಲಿ 10-20 ಎಕರೆದವರು ಹುಬ್ಬಳ್ಳಿ ಧಾರವಾಡಕ್ಕೆ ಕೆಲಸ ಮಾಡಕ್ಕೆ ಬರುವಂಥ ಅನಿವಾರ್ಯ ಸ್ಥಿತಿಯಾಗಿದೆ. ಮಲಪ್ರಭಾ ನೀರಾವರಿ ಕ್ಷೇತ್ರದವ್ರದ್ದೇವೆ. ಇಷ್ಟೆಲ್ಲ ಇದ್ದಾಗೂ ಕೂಡ 20 ಎಕರೆ ಜಮೀನ್ದಾರನ ಒಂದು ಕಡೆ ದುಡಿಲಿಕ್ಕೆ ಹೋಗ್ತೀವಂದ್ರೆ ನಮ್ಗೆ ಅವಮಾನ ಅನಿಸ್ತದೆ. ಸರ್ ಹೇಳ್ರಿ, ಬಹಳ ಬೆಳೆ ಪ್ರಾಬ್ಲಮ್ ಅಲ್ರಿ, ಅದನ್ನ ಸ್ಟೋರೇಜ್ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟು ಅದೇ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಒಳಪಟ್ಟು ರೈತಾಪಿ ವರ್ಗದ ತೋಟಗಾರಿಕೆ ಬೆಳೆಗಾರರು ಎಲ್ಲ ಬೆಳೆಗಾರರು ಒಂದು ಜೊತೆ ನಮ್ಮ ಕಲೆಕ್ಟ್ ಮಾಡಿದ್ವಿ. ಅದಕ್ಕೆ ತಮ್ಗೆ ಅಭಿನಂದನೆಗಳು. ಎರಡನೇದಾಗಿ ಈಗ ರಾಜಕೀಯ ಮುತ್ಸದ್ದಿಗಳು ಏನೇನೋ ಮಾಡ್ಕೊಂಡು ಹೋದರು. ನಮ್ದೇನು ಇಚ್ಛೆ ಇತ್ತು ಅವ್ರ ಮುಂದೆ ನಮ್ಮ ಅಳಲು ತೋಡ್ಕೋಬೇಕು, ನಿಮ್ಮನ್ನು ಕುಣಿಸೆ ಇದನ್ನು ಹೇಳೋ ಸಲುವಾಗಿ ನಾವು ಸ್ವಲ್ಪ ಇದನ್ನು ಮಾಡಿದ್ವಿ ಹೊರತಾಗಿ ಇದಕ್ಕೇನು ಡಿಸ್ಟರ್ಬ್ ಮಾಡಬಾರ್ದು ನಮ್ಮ ಉದ್ದೇಶ ಇರಲಿಲ್ಲ. ಮುಖ್ಯವಾಗಿ ನಾನು ತೋಟಗಾರಿಕೆ ಬೆಳೆಗೆ ಸಂಬಂಧಪಟ್ಟಿದ್ದ ವಿಷಯ ಮಾತಾಡ್ತೀನಿ. ಉತ್ತರ ಕರ್ನಾಟಕದಾಗ 1,72,000 ಹೆಕ್ಟರ್ ಮಾವು ಬೆಳಿತೀವಿ ನಮ್ಮ ಏರಿಯಾದಾಗಿಲ್ಲ. ತದನಂತರ 34,000 ಹೆಕ್ಟರ್ ದ್ರಾಕ್ಷಿ ಬೆಳಿತೀವಿ ಉತ್ತರ ಕರ್ನಾಟಕದ. ನಾನು ಹೇಳಿದೆ ಈಗ 14,000 ಹೆಕ್ಟರ್ ನಾವು ಲಿಂಬೆ ಬೆಳಿತೀವಿ. ತದನಂತರ 17,000 ಹೆಕ್ಟರ್ ದಾಳಿಂಬೆ ಬೆಳಿತೀವಿ. ಇದು ಇಷ್ಟು ನಾವು ಹಾರ್ಟಿಕಲ್ಚರ್ ಕ್ರಾಪ್ ಬೆಳೆಯುವಂಥ ಪೊಟೆನ್ಷಿಯಲ್ ಏರಿಯಾ ನಮ್ಮದು. ಅಂದರೆ ಅದಕ್ಕೆ ಉತ್ತಮ ಹವಾಮಾನ ಮತ್ತು ಎಲ್ಲನೂ ಅದ. ತಾವಂದ್ರೆ ಇದಕ್ಕೆ ಶೇಖರಣೆ ಮೇಜರ್ ಸಮಸ್ಯೆ ಅದ. ನಾವು ಒಣ ದ್ರಾಕ್ಷಿ ಬೆಳಿತೀವಿ. ನಮ್ಮ ಒಣ ದ್ರಾಕ್ಷಿ ಇಷ್ಟು ಉತ್ಕೃಷ್ಟದಲ್ಲ. ಈ ನಮ್ಮಂಥ ಒಣ ದ್ರಾಕ್ಷಿ ಮಹಾರಾಷ್ಟ್ರದವ್ರು ಯಾರೂ ಬೆಳೆಯಿಲ್ಲ. ಮಾರ್ಕೆಟ್ ವ್ಯವಸ್ಥೆ ಇಲ್ಲ, ತದನಂತರ ಸ್ಟೋರೇಜ್ ವ್ಯವಸ್ಥೆ ಇಲ್ಲ. ನಿನ್ನೆ ಒಂದು ಪೇಪರ್ದಾಗ ಆರ್ಟಿಕಲ್ ಬಂದವರು, ಬಿಜಾಪುರ ಸ್ಟೋರೇಜ್ ಎಲ್ಲನೂ ಪೂರ್ತಿಯಾಗ್ಯಾವ. ಬಿಜಾಪುರ ಕೆಪಾಸಿಟಿನ ಅದ 50,000 ಟನ್ ಬರೀ. ಸರ್ಕಾರವು ಬಂತು, ಖಾಸಗಿನೂ ಬಂತು, ಎಲ್ಲರಿಗೂ ಬಂತು. ವರ್ಷಕ್ಕೆ 3,000 ಕೋಟಿ ರೂಪಾಯಿ ಟರ್ನೋವರ್ ಅದ ನಮ್ಮದು ಏನೋ ಒಣ ದ್ರಾಕ್ಷಿ. ಇದೆಲ್ಲ ಎಲ್ಲಿ ಹೋಗ್ತದೆ? 80% ಮಹಾರಾಷ್ಟ್ರ, ಜತ್ತ, ತಾಸ್ಗಾಂವ್, ಪಂಡ್ರಪುರ. ನಮ್ಮ ಮಾಲು ಅಲ್ಲೇ ಮಾರೋದು, ಅದು ಮಾರ್ಕೆಟು ಅಲ್ಲೇ ಮಾಡ್ಕೊಂಡು ಟ್ರಕ್ನೇ ಹಾಕೊಂಡು ಅದು ಬಂತು. ಇದು ಒಂದು ವ್ಯವಸ್ಥೆ. ಈಗ ನಾನು ಕೇಳಿದೆ ಸ್ಟೋರೇಜ್ ಲೇಬರ್, ಸ್ಟೋರೇಜ್ ಲೇಬರ್. ಈಗ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಸ್ಟೋರೇಜ್ ಪ್ರಶ್ನೆ ಬಂದಾಗ ನಾನು ಸುಮಾರು ಸಲ ಪ್ರತಿ ಸಲ ಮಾಡಿದ್ದೇನೆ. ಯೂನಿವರ್ಸಿಟಿಗಳು ಕೃಷಿ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಎನಿಮಲ್ ಸೆಲ್ಮೆಂಟ್ ಇರ್ಬೋದು, ಯಾವುದೇ ಇರಲಿ, ಇವರು ಕೇವಲ ದಾಖಲೆ ಮುಖಾಂತರ ಬಂದಂಥ ವಿಷಯಗಳು ಅಷ್ಟೇ. ನಾವು ಇವತ್ತು ಯಾರು ಎಕ್ಸ್ಪರ್ಟ್ ಇದ್ದಾಗ ನಾವು ಒತ್ತಾಯ ಮಾಡಕ್ಕೆ ಹೋದಾಗ ಅದು ಅಲ್ಲಿಗೆ ಉಳಿಬೇಕಾದ. ಇವತ್ತು ನಾವೆಲ್ಲ ಸಾಕಷ್ಟು ಸರ್ಕಾರ ಪಾಲಿಸಿ ಮಾಡ್ತಾ ಇದೀವಿ. ತರಬೇಕಂತ ಹೋದಾಗ ಆ ಅಧಿಕಾರನ ಬದಲಿ ಮಾಡಿಬಿಡ್ತು. ಇವತ್ತು ಸಂಸ್ಕರಣ ಮಾಡುವಂಥ ಹಣ್ಣಿನ ದ್ರಾಕ್ಷಿ ಬೆಳೆಗಾರ ಸಂಬಂಧ ನಾನು ಸಾಕಷ್ಟು ಹೋರಾಟ ಮಾಡಿದ್ದೀನಿ. ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ಒಂದು ಸಂಸ್ಕರಣಾ ಘಟಕ ಇಲ್ಲ. ಅಥಣಿ ಒಳಗೆ ಒಂದಿತ್ತು, ಅದನ್ನು ಸೊಸೈಟಿ ಅಂತ ಹಾಳು ಮಾಡಬಹುದು. ಇವತ್ತು ಮಿರಜ್ಗೆ ಹೋಗ್ಬೇಕು, ಸಾಂಗ್ಲಿಗೆ ಹೋಗ್ಬೇಕು, ನಾವು ಪಕ್ಕದ ಜಿಲ್ಲೆಗೆ ಹೋಗ್ಬೇಕು. ಯಂತ್ರೀಕರಣ, ಮೆಕನೈಸೇಷನ್ ಆಫ್ ಅಗ್ರಿಕಲ್ಚರ್, ಮಷೀನಿನ ಬಳಕೆ ಕೃಷಿಯಲ್ಲಿ ಯಂತ್ರೀಕರಣ ಆಗಬೇಕು. ಎಲ್ಲಿದ್ದೀರಿ ನಾವು ಕೃಷಿಕರಾಗಿ ಎಲ್ಲಿದ್ದೀವಿ? ಪಂಚವಾರ್ಷಿಕ ಯೋಜನೆಗಳನ್ನ ಅಳವಡಿಸಿಕೊಂಡಾಗ ನಮ್ಮ ಇಡೀ ದೇಶದ ಒಂದು ಆಹಾರದ ಕೊರತೆಯನ್ನು ನೀಗಿಸೋದಕ್ಕಾಗಿ ಅವತ್ತು ಯಾಂತ್ರಿಕ ಕೃಷಿಯನ್ನು ಈ ದೇಶದೊಳಗೆ ಅಳವಡಿಸ್ಕೊಂಡ್ರು ಸರ್. ಅವತ್ತಿನಿಂದ ಇವತ್ತು ನಾವು ಅತಿ ಉಚ್ಚಾಯ ಒಂದು ಸ್ಥಿತಿಯಲ್ಲಿದ್ದೇವೆ. ಇವತ್ತು ಯಾಂತ್ರೀಕರಣ ಬಳಕೆಯಲ್ಲಿ ಪ್ರತಿಯೊಂದು ಕಬ್ಬು ಇರ್ಬೋದು ಮಷೀನಲ್ಲೇ ಹಾರ್ವೆಸ್ಟಿಂಗ್ ಮಾಡಕತ್ತೇವೆ. ಪ್ರತಿ ಕ್ರಾಪ್ಗಳನ್ನು ಮಷೀನಲ್ಲೇ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದೇವೆ. ಇಷ್ಟಾದರೂ ಕೂಡ ಇವತ್ತು ಒಟ್ಟಾರೆ ಇಲಾಖೆ ಯೋಜನೆಯನ್ನು ಪಡ್ಕೊಳ್ಳೋದ್ರಲ್ಲಿ ರೈತ ವಿಫಲ ಆಗತ್ತೆ. ಈ ವಿಫಲತೆಯನ್ನು ಹೆಂಗೆ ನೀಗಿಸ್ಬೇಕು ಅನ್ನೋದಕ್ಕೆ ಹಲವಾರು ಬಾರಿ ಸರ್ಕಾರಗಳಿಗೆ ನಾವು ಕೆಲವೊಂದಿಷ್ಟು ಮಾರ್ಗದರ್ಶನವನ್ನು ಮಾಡಿದ್ವಿ. ಸರಿ, ಅದು ರೈತರ ಮಾರ್ಗದರ್ಶನಗಳನ್ನ ಸರ್ಕಾರಗಳು ಕೇಳಿಸ್ಕೊಳ್ಳುವಂಥ ಸ್ಥಿತಿಯಲ್ಲಿಲ್ಲ. ಇದಕ್ಕಾಗಿ ನಾವೀಗ ಒಂದು 3-4 ವರ್ಷದ ಹಿಂದೆ 2-3 ಮುಖ್ಯಮಂತ್ರಿಗಳಿಗೆ ಕಂಡಾಗ ಅವ್ರ ಮುಂದೆ ಒಂದು ಸಲಹೆಯನ್ನು ನಾವು ರೈತರ ಪರವಾಗಿ ಇಟ್ಟಿವಿ. ಏನಂದರೆ, ತಾವು ಇಡೀ ಕೃಷಿ ವಲಯಕ್ಕಾಗಿ ಏನು ಕೃಷಿ ವಿಶ್ವವಿದ್ಯಾಲಯಗಳಿರ್ಬೋದು, ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಹಾಗೂ ನೀರಾವರಿ ಇಲಾಖೆ ಇರ್ಬೋದು, ಇವೆಲ್ಲಗಳನ್ನು ನೀವು ಬಿಡಿಬಿಡಿಯಾಗಿ ಅವು ಇಲಾಖೆಗಳು ನಿರ್ವಹಿಸ್ತಾ ಇದ್ದಾವೆ. ಈ ಕಡೆ ತೋಟಗಾರಿಕೆ ಇಲಾಖೆ ಮತ್ತೊಂದು ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಇವೆಲ್ಲ ಬರಬೇಕಾದ್ರೆ ಒಂದು ಕೃಷಿ ಪರಿಷತ್ತನ್ನು ರಚನೆ ಮಾಡೋದ್ರ ಮೂಲಕ ಈ ಎಲ್ಲ ಇಲಾಖೆಗಳನ್ನು ರೈತ ಪ್ರತಿನಿಧಿಗಳನ್ನು ಅಲ್ಲಿ ಸೇರಿಸೋದ್ರ ಮೂಲಕ ಪ್ರತಿ ವರ್ಷಕ್ಕೊಮ್ಮೆ ಆದರೂ ಕೂಡ ನೀವು ರೈತರ ಸಮಸ್ಯೆಗಳ ಚರ್ಚೆ ಆಗಬೇಕು ಸಮಗ್ರವಾಗಿ. ಜೋಶಿ ಸಾಹೇಬ್ರೆ, ಇವತ್ತು ನಾವು ಗೊಂಜಾಳ ಬೆಳೆಯೋರು, ಗೋಧಿ ಬೆಳೆಯೋರು, ಹತ್ತಿ ಬೆಳೆಯೋರು, ಸೂರ್ಯಪಾನ ಬೆಳೆಯೋರು
ಎತ್ತಿನ ಮ್ಯಾಗ ಮಂದಿ ಮ್ಯಾಗ ಮಾಡಿದ್ರ ಇವತ್ತು ನಮ್ಮ ಮನೆಗೆ ಬರ್ತಿದ್ದಿಲ್ಲ. ಇವತ್ತು ಯಾತ್ರಿಕರಣ ಆಗೇ ನಿರ್ಧಾರ ಬಂದೇವಿ, ನಾವು ಬದುಕಾಕತ್ತೀವಿ, ಮುಂದೆ ಬಂದೇವಿ. ವ್ಯವಸ್ಥಿತವಾಗಿ ಒಂದು ಮಾರುಕಟ್ಟೆಯನ್ನ ತರಬೇಕು, ಆರ್ಗನೈಸ್ಡ್ ಮಾರ್ಕೆಟಿಂಗ್ ಸ್ಟ್ರಕ್ಚರ್. ವಿಕಾಸ್ ಒಪ್ಪಿನವರೇ, ಇಲ್ಲೆಲ್ಲರೂ ಕೂತಿರೋರು ಅನುಭವಿ ರೈತರೇ, ಆಯ್ತಾ? ಇವ್ರು ಯಾವ ಬಿಸ್ನೆಸ್ ಮೆನ್ಗೂ ಕಮ್ಮಿ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ಯಾವ ಬಿಸ್ನೆಸ್ ಮೆನ್ಗೂ ಕಮ್ಮಿ ಇಲ್ಲ. ನಿಮಗೆ ವ್ಯಾಪಾರನೂ ಗೊತ್ತಿದೆ, ದುಡ್ಡು ಕಾಸು ಲೇವಾದೇವಿ ಎಲ್ಲ ಗೊತ್ತಿದೆ ನಿಮಗೆ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಒಂದು ವ್ಯವಸ್ಥಿತ ಮಾರುಕಟ್ಟೆ ಇಲ್ಲ ಅನ್ನೋದು, ಆ ಕೊರತೆ ಅನ್ನೋದು ಎಲ್ಲಿಂದ ಶುರು ಆಯ್ತು, ಕೊನೆ ಎಲ್ಲ ಆಗುತ್ತೆ. ಅನೇಕ ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ ಅಂದ್ರೆ, ಇಲ್ಲ ನಾವು ರೈತರ ಸಾಲ ಮನ್ನಾ ಮಾಡಿದ್ದೀವಿ, ಶೂನ್ಯ ಬಡ್ಡಿ ಸಾಲಗಳನ್ನು ಕೊಡ್ತೀವಿ ಅಂತ ಹೇಳಿ. ಈ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಈ ಸಹಕಾರಿ ವ್ಯವಸ್ಥೆ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಐತೆ, ಅದು ಇರ್ಬೇಕು. ಆದರೆ ಈ ಸಹಕಾರಿ ವ್ಯವಸ್ಥೆ ಯಾರ ಕೈಯಾಗೈತೆ ಅಂತ ಹೇಳಿದ್ರೆ ಪಟ್ಟಭದ್ರ ಹಿತಾಸಕ್ತಿಗಳ ಕೈಯಾಗೈತೆ. ಅದು JDS, ಕಾಂಗ್ರೆಸ್ ಮತ್ತು BJP ಇವರೆಲ್ಲರೂ ಸೇರಿ ಪಟ್ಟಭದ್ರ ಹಿತಾಸಕ್ತಿಗಳು ಏನಂದ್ರೆ ಸತ್ತಾರ ಹೆಸರಲ್ಲಿ ಕೂಡ ಸೊಸೈಟಿಗೆ ಸಾಲ ತೆಗೆದು ಆ ಸಾಲ ಸೂಟ್ ಮಾಡಿರ್ತಕ್ಕಂಥದ್ದು ಐತೆ, ಅವ್ರ ಹೆಸರಲ್ಲಿ ಸಾಲ ತೆಗೆದು ಶೂನ್ಯ ಬಡ್ಡಿ ಸಾಲ ತಗೊಂಡಿದ್ದಿರತಕ್ಕಂಥದ್ದು ಐತೆ. ನಾನು ತಮ್ಮ ಮುಖಾಂತರ ಸರ್ಕಾರಗಳಿಗೆ ವಿನಂತಿ ಮಾಡ್ಕೊಂತೇನೆ, ಸಾರ್ವತ್ರಿಕವಾಗಿರ್ತಕ್ಕಂಥ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇರ್ತಕ್ಕಂಥ ರೈತರ ಸಾಲವನ್ನು ರೈತರ ಸಾಲ ಬಡ್ಡಿ ಮನ್ನಾ ಮಾಡ್ರಿ ಅಥವಾ ಸಾಲ ಮನ್ನಾ ಮಾಡ್ರಿ. ಇಲ್ಲಾಂದ್ರೆ ಶೂನ್ಯ ಬಡ್ಡಿ ಸಾಲವನ್ನು ನೀವು ಕೊಡೋದಾದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ಮೂಲಕ ಯಾರು ತಾರತಮ್ಯ ಇರ್ಲಾರ್ದಾಗ ಏನು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕೊಡ್ತಾರ ಅದನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿ. ಥ್ಯಾಂಕ್ ಯು ಕುಲಕರ್ಣಿ ಅವರ, ಧನ್ಯವಾದ ಗೌಡ್ರೆ, ಧನ್ಯವಾದ ನಾಂದ್ರೇಕರ್ ಅವರೇ, ಧನ್ಯವಾದ ಮೌದಗಿ ಅವರೇ, ಧನ್ಯವಾದ ಶಂಕರ್ ಅವರೇ, ವಿಕಾಸ್ ಒಪ್ಪಿನವರೇ, ಧನ್ಯವಾದ. ಈ ಎಲ್ಲಾ ಗದ್ದಲದ ನಡುವೆ ವೈಯಕ್ತಿಕ ಮಟ್ಟದಲ್ಲಿ ಒಂದು ತಕ್ಕ ಪ್ರಮಾಣದ ತೃಪ್ತಿ ತಂದಂತ ಚರ್ಚೆ ಅಂದ್ರೆ ಇದೆ. ಧನ್ಯವಾದ ಎಲ್ಲ ನನ್ನ ರೈತ ಮಿತ್ರರಿಗಾಗಿ ಧನ್ಯವಾದ. ಇದಾಗಿತ್ತು ಹುಬ್ಬಳ್ಳಿ ಕಿತ್ತೂರು ಕರ್ನಾಟಕದ ಎಲೆಕ್ಷನ್ ಟು ದ ಪಾಯಿಂಟ್. ನೋಡ್ತೀರಿ News 18, ಜಾಲ ನಮ್ಮದು, ಬಲ ನಿಮ್ಮದು.